ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಪಡಿತರ ಚೀಟಿ ತಿದ್ದುಪಡಿ. ಹೌದು ಸ್ನೇಹಿತರೆ, ಈಗ ಕರ್ನಾಟಕ ಸರ್ಕಾರವು ಪಡಿತರ ಚೀಟಿಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೆ. ಹಾಗಾದ್ರೆ ಏನೆಲ್ಲ ತಿದ್ದುಪಡಿ ಮಾಡ್ಬೋದು, ಯಾವೆಲ್ಲ ದಾಖಲಾತಿಗಳು ಬೇಕು, ಹಾಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಹಾಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾವೇನೇನು ದಾಖಲಾತಿಗಳನ್ನ ಒಯ್ಯಬೇಕು, ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಈಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ, ಏನೇನು ತಿದ್ದುಪಡಿ ಮಾಡಿಸ್ಬೋದು ಇದೆಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಏನೆಲ್ಲ ತಿದ್ದುಪಡಿ ಮಾಡಿಸ್ಬೋದು ನೋಡಿ ಸ್ನೇಹಿತರೆ. ಹೆಸರು ತಿದ್ದುಪಡಿ, ನಿಮ್ಮ ಹೆಸರೇನಾದ್ರೂ ತಪ್ಪಾಗಿದ್ರೆ ಅದನ್ನ ತಿದ್ದುಪಡಿ ಮಾಡ್ಬೋದು. ಹೆಸರು ತೆಗೆದು ಹಾಕೋದು, ಈಗ ಮದ್ವೆ ಆಗಿ ಹೋಗಿರ್ತಾರೆ ಅಥವಾ ತೀರ್ಕೊಂಡಿರ್ತಾರೆ, ಅವ್ರ ಹೆಸರನ್ನ ತೆಗೆದು ಹಾಕ್ಬೋದು. ಫೋಟೋ ಬದಲಾವಣೆ, ಒಂದ್ ವೇಳೆ ನಿಮ್ ಫೋಟೋ ಏನಾದ್ರೂ ಚೇಂಜ್ ಮಾಡಿಸೋದಿದ್ರೆ ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಹೊಸ ಹೆಸರು ಸೇರ್ಪಡೆ, ಈಗ ಮದ್ವೆ ಆಗಿ ಬಂದಿರ್ತಾರೆ, ಪತ್ನಿ ಹೆಸರು ಸೇರ್ಸೋದು ಅಥವಾ ಮಕ್ಕಳ ಹೆಸರನ್ನ ಸೇರ್ಸೋದು, ಹೊಸ ಹೆಸರನ್ನ ಸೇರ್ಪಡೆಗೂ ಅವಕಾಶ ಕೊಟ್ಟಿದ್ದಾರೆ. ವಿಳಾಸ ಬದಲಾವಣೆ, ನೀವು ಬೇರೆ ಕಡೆ ಊರಿಗೆ ಹೋಗಿರ್ತೀರಾ ಅಥವಾ ಬೇರೆ ಮನೆಯಲ್ಲಿ ವಾಸವಾಗಿರ್ತಾರ, ವಿಳಾಸ ಬದಲಾವಣೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಕುಟುಂಬ ಮುಖ್ಯಸ್ಥರ ವಿವರ ಬದಲಾವಣೆ, ಸೊ ನೀವೇನಾದ್ರೂ ಕುಟುಂಬ ಮುಖ್ಯಸ್ಥರ ಮಾಹಿತಿಯನ್ನ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇವೆಲ್ಲ ತಿದ್ದುಪಡಿಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಅಗತ್ಯವಿರುವ ದಾಖಲಾತಿಗಳು ಯಾವ್ಯಾವು ನೋಡೋಣ ಬನ್ನಿ ಸ್ನೇಹಿತರೆ. ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್, ನೀವೇನಾದ್ರೂ ತಿದ್ದುಪಡಿ ಮಾಡ್ಬೇಕಂದ್ರೆ ಎಲ್ಲರ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕಾಗತ್ತೆ. ಪ್ರಸ್ತುತ ಪಡಿತರ ಚೀಟಿ, ಅಂದ್ರೆ ಇವಾಗಿಂದು ನಿಮ್ದು ರೇಷನ್ ಕಾರ್ಡ್ ಇರ್ಲೇಬೇಕು. ಕುಟುಂಬದ ಫೋಟೋ, ನಿಮ್ ಕುಟುಂಬದ ಫೋಟೋ ಕೂಡ ಅವಶ್ಯಕತೆ ಆಗುತ್ತೆ. ಹಾಗೆ ವಿಳಾಸ ದೃಢೀಕರಿಸುವ ದಾಖಲೆ, ಸೊ ನೀವು ನಿಮ್ಮ ವಿಳಾಸನ ಅಡ್ರೆಸ್ ಪ್ರೂಫ್ ಏನಾದ್ರೂ ಕೊಡ್ಬೋದು, ವಿದ್ಯುತ್ ಬಿಲ್ ಕೊಡ್ಬೋದು, ಮನೆ ಬಾಡಿಗೆ ಒಪ್ಪಂದ, ಯಾವ್ದಾದ್ರು ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕಾಗತ್ತೆ. ಹಾಗೆ ಮಕ್ಕಳು ಇದ್ರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಈಗ ಹೊಸದಾಗಿ ಮದ್ವೆ ಆಗಿದೆ, ಅವ್ರ ಪತ್ನಿ ಹೆಸರು ಈಗ ರೇಷನ್ ಕಾರ್ಡ್ ಅಲ್ಲಿ ಸೇರಿಸ್ಬೇಕಂದ್ರೆ ಪತ್ನಿಯ ಆಧಾರ್ ಕಾರ್ಡ್ ಅನ್ನ ಹಾಕ್ಬೇಕಾಗತ್ತೆ. ಮದುವೆ ಪ್ರಮಾಣ ಪತ್ರ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್, ಹಾಗೆ ಪೋಷಕರ ಪಡಿತರ ಚೀಟಿ, ಪತ್ನಿಯ ಪೋಷಕರ ಪಡಿತರ ಚೀಟಿ, ಇವೆಲ್ಲ ದಾಖಲಾತಿಗಳನ್ನ ನೀವು ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮಗುವಿನ ಹೆಸರು ಏನಾದ್ರೂ ನೀವು ಅದರಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಸೇರ್ಪಡೆ ಮಾಡ್ಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಹಾಗೂ ಪೋಷಕರ ಆಧಾರ್ ಕಾರ್ಡ್. ಹಾಗೆ ಸ್ನೇಹಿತರೆ, ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿರುವಂತಹ ಹೆಸರು, ಆಧಾರ್ ಕಾರ್ಡ್ ನಲ್ಲಿರುವಂತಹ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರು ಎಲ್ಲಾ ಕರೆಕ್ಟ್ ಆಗಿದೆಯಾ ಮೊದಲು ಚೆಕ್ ಮಾಡ್ಕೊಳ್ಳಿ. ಸೇರ್ಪಡೆ ಮಾಡೋಕಿನ ಮೊದಲು ಕರೆಕ್ಟ್ ಆಗಿ ಹಾಕ್ಬಿಟ್ರೆ ಮತ್ತೆ ತಿದ್ದುಪಡಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಸೊ ಹಾಕುವ ಮುನ್ನ ಚೆಕ್ ಮಾಡಿ ಹಾಕಿ. ಹಾಗಾದ್ರೆ ಸ್ನೇಹಿತರೆ, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಕರ್ನಾಟಕ 1 ಅಲ್ಲಿ ಹಾಕ್ಬೇಕು, ಗ್ರಾಮ 1, ಹಾಗೆ ಬೆಂಗಳೂರು 1, ಮತ್ತೆ ಸೈಬರ್ ಸೆಂಟರ್ ಅಲ್ಲಿ, ಯಾವ ಸೈಬರ್ ಸೆಂಟರ್ ಅಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಏನು ರೇಷನ್ ಕಾರ್ಡ್ ಅರ್ಜಿ ಹಾಕ್ಲಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಲಿಕ್ಕೆ, ಅಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡಿಸ್ಬೋದು ಸ್ನೇಹಿತರೆ. ತಿದ್ದುಪಡಿ ವಿಧಾನ ಸ್ನೇಹಿತರೆ, ನೀವು ಇಲ್ಲಿ ಫಸ್ಟ್ ಏನ್ ಮಾಡ್ಕೊ, ahara.karnataka.nic.in, ಇದು ಕರ್ನಾಟಕದ ಅಧಿಕೃತ ವೆಬ್ಸೈಟ್. ಇಲ್ಲಿ ಓಪನ್ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ ನೀವು ಈ ಸೇವೆಗಳು ವಿಭಾಗವನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈ ಸೇವೆಗಳು ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ ತಿದ್ದುಪಡಿ ಅಥವಾ ಹೊಸ ಹೆಸರು ಸೇರ್ಪಡೆ ಅಂತ. ಅದನ್ನ ಆಯ್ಕೆ ಮಾಡಿ ನಿಮ್ಮ ಮಾಹಿತಿಗಳನ್ನೆಲ್ಲ ಕೊಟ್ಟು ಲಾಸ್ಟಿಗೆ ನೀವೇನ್ ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಮುಗಿದ್ಮೇಲೆ ಸಬ್ಮಿಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೊಂದು ರಿಸೀವ್ಡ್ ಕಾಪಿ ಕೊಡ್ತಾರೆ, ಅದನ್ನ ನಿಮ್ಮ ಹತ್ರ ಕಾಯ್ದಿಟ್ಕೋಬೇಕು ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.